ರಾಷ್ಟ್ರದಲ್ಲೆಲ್ಲ ಎಲ್ಲೆಲ್ಲಿ ಭಾರತೀಯರು ಹೊರದೇಶದಲ್ಲಿದ್ದಾರೆ ಅವರೆಲ್ಲರೂ ಕೂಡ ಒಂದು ಹಬ್ಬದ ಸಂಭ್ರಮಣೆ, ಹಬ್ಬದ ವಾತಾವರಣ ಇದೆ. ಕಾರಣ ಇಷ್ಟೇ, ಸ್ವಾತಂತ್ರ್ಯ ಬಂದ 75 ವರ್ಷದ ಅಮೃತೋತ್ಸವವನ್ನು ನಾಳೆ ಎಲ್ಲರೂ ಆಚರಿಸ್ತಾ ಇದ್ದೀವಿ. ಇದರ ಜೊತೆಗೆ ನಮಗೆ ನಮ್ಮ ಪಕ್ಷದ ಆದೇಶದ ಮೇರೆಗೆ ನಾವು ಪಾದಯಾತ್ರೆ ಮಾಡ್ತಾಯಿದ್ದೀವಿ. ಎಲ್ಲರೂ ಮಾಡ್ತಾಯಿದ್ರೆ ನಾವು ಕೂಡ ಮಾಡ್ತಾಯಿದ್ದೀವಿ. ಇದರ ಒಂದೇ ಒಂದು ಕಾರಣ, ನಾವು ಯಾರು ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟವನ್ನ ನೆನೆಯೋದು ಒಂದು ಆಗಸ್ಟ್ ಒಂದು ಹಬ್ಬದ ವಾತಾವರಣ ಸೃಷ್ಟಿ ಮಾಡ್ತಾಯಿದ್ದೀವಿ. ಅದರಲ್ಲಿ ಇದು ಅಮೃತೋತ್ಸವ ತಾನೇ ಇದು. ಹಾಗಾಗಿ 75 ವರ್ಷದ ಇಂಡಿಪೆಂಡೆನ್ಸ್ ಡೇಗೋಸ್ಕರ ಇನ್ನೂ ಜಾಸ್ತಿ ಎಲ್ಲ ಕಡೆಯೂ ತುಂಬ ಚೆನ್ನಾಗಿ ಹಬ್ಬದ ರೀತಿಯಲ್ಲಿ ನಾಡ ಹಬ್ಬದ ಥರ ನಡೀತಾ ಇದೆ. ನಾವು ಕೂಡ ಇವತ್ತೆಲ್ಲ ಈ ದಿವಸ ಮಹಾತ್ಮ ಗಾಂಧಿಯವರು, ಪಂಡಿತ್ ಜವಾಹರ್ಲಾಲ್ ನೆಹರು ಮತ್ತು ಅಬ್ದುಲ್ ಮೌಲಾನಾ ಆಜಾದ್ ಅವ್ರನ್ನ ಮತ್ತು ಅಫ್ಘಾನಿಸ್ತಾನಿಂದ ಬಂದಿದ್ದ ಒಬ್ಬ ಮಹಾತ್ಮ ಗಾಂಧಿ ಖಾನ್ ಅಬ್ದುಲ್ ಗಫಾರ್ ಖಾನ್ ಅಂತ, ಅವರು ಕೂಡ ನಮ್ಮ ಭಾರತದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ್ರು. ಜೊತೆಗೆ ಸುಮಾರು ಜನ ಇದ್ದಾರೆ. ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಡಾಕ್ಟರ್ B.R. ಅಂಬೇಡ್ಕರ್ ಇರ್ಬೋದು, ಮದನ್ ಮೋಹನ್ ಮಾಳವೀಯ ಇರ್ಬೋದು, ಲಾಲಾ ಲಜಪತ್ ರಾಯ್ ಇರ್ಬೋದು, ಚಂದ್ರಶೇಖರ್ ಆಜಾದ್ ಇರ್ಬೋದು, ನಮ್ಮ ಕರ್ನಾಟಕದಲ್ಲಿ ನಿಟ್ಟೂರು ಶ್ರೀನಿವಾಸ ರಾವ್ ಅವರು ಮತ್ತು ದೊರೆಸ್ವಾಮಿ ಅಯ್ಯಂಗಾರ್ ಅವರು ಕೂಡ ಈ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದವರು. ಅವ್ರನ್ನೆಲ್ಲ ನೆನೆಯ ದಿವಸ ನಾಳೆ. ಹಾಗಾಗಿ ನಾವು ಇವತ್ತೊಂದು ದಿವಸ ಪಾದಯಾತ್ರೆ ಮಾಡ್ತಾಯಿದ್ದೀವಿ. ಪಾದಯಾತ್ರೆಯಲ್ಲಿ ಒಂದು ಸ್ವಲ್ಪ ನಮ್ಮ ಸುತ್ತಮುತ್ತ ನಮ್ಮ ಪುಲಕೇಶಿನಗರ ಕ್ಷೇತ್ರದಲ್ಲಿ ಓಡಾಡ್ಕೊಂಡು ಬರೋದು ಒಂದು 2 ಅವರಲ್ಲಿ ಹೋಗ್ಸೋಣ ಅಂತ ನಾವು. ಯಾವ ವಾರ್ಡ್ಗೆ ಹೋಗ್ತಾ ಇದ್ದೀವಿ? ಈಗ ಇಲ್ಲಿ SK ಗಾರ್ಡನ್ ಇದೆ, ಮುನೇಶ್ವರ ನಗರ ಇದೆ, ಮುಂದೆ 47 ಇದೆ, ಆಮೇಲೆ ನಾವು ಕುಶಾಲನಗರ, ಇಷ್ಟು ವಾರ್ಡ್ಗಳು ನಾವು ಇದು ಮಾಡ್ತೀವಿ. ಏನು ಸರ್ ಅಪೀಲ್ ಏನು ಮಾಡ್ತೀವಿ? ಜನ ಅಂದರೆ ನಾಳೆ ಇದು ನಾಡ ಹಬ್ಬ ಅಂತಾರೆ. ಈ ಹಬ್ಬಕ್ಕೆ ಎಲ್ಲರೂ ಭಾಗವಹಿಸ್ಬೇಕು. ಈಗಾಗಲೇ ಮನೆಯಲ್ಲಿ ತಿರಂಗ ಧ್ವಜವನ್ನು ಹಾಕಬೇಕು ಅನ್ನೋದು ಈಗಾಗಲೇ ಆದೇಶ ಇದೆ. ಹಾಗಾಗಿ ಎಲ್ಲರೂ ಕೂಡ ನಾಳೆ ಒಂದು ದಿವಸ ಎಲ್ಲ ಸಂಭ್ರಮದಿಂದ ಆಚರಣೆ ಮಾಡಬೇಕು ಅಂತ ನನ್ನ ಮನವಿ ನಮ್ಮ ಕ್ಷೇತ್ರದ ಜನತೆಗೆ. ನಾಳೆ ಏನಿದೆ ಸರ್?
ನಾಳೆ ನಮಗೆ ಕಾಂಗ್ರೆಸ್ ಪಕ್ಷದಿಂದ ಒಂದು ಪಾದಯಾತ್ರೆ ಇದೆ. ಆ ಪಾದಯಾತ್ರೆಗೆ ನಾವು ನಮ್ಮೆಲ್ಲರೂ ಕಾರ್ಯಕರ್ತರು ಭಾಗವಹಿಸ್ತಿದ್ದಾರೆ. ಫ್ರೀಡಮ್ ಮಾರ್ಚ್. ಹಾಗಾಗಿ ಈಗ ನಾವು 60 ವರ್ಷ ನಾವು ಈ ಭಾರತಕ್ಕೆ ಸ್ವತಂತ್ರ ಬಂದಿದ್ದು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ, ಇನ್ಯಾರೂ ಇಲ್ಲ. ಇತ್ತೀಚೆಗೆ BJPಯವರು ಬಂದು ಇದು ನಮ್ಮದು ಅನ್ನೋ ಲೆಕ್ಕದಲ್ಲಿ ಮಾಡ್ತಿದ್ದಾರೆ. ಇತ್ತೀಚೆಗಷ್ಟೇ ನಾಗ್ಪುರಲ್ಲಿ ನಮ್ಮ ತಿರಂಗ ಧ್ವಜವನ್ನು ಹಾರಿಸಿದ್ರು, ಇತ್ತೀಚೆಗಷ್ಟೇ. ಇಲ್ಲಿವರೆಗೂ ಆ ಧ್ವಜ ಹಾಕಿ ಹಾರಿಸಲಿಲ್ಲ. ಹಾಗಾಗಿ ಅವ್ರಿಗೂ ನಮಗೆ ಯಾರೂ ಸಂಬಂಧ ಇಲ್ಲ. ಇವತ್ತೊಂದು ಡೆಕ್ಕನ್ ಹಳ್ಳಿಯಲ್ಲಿ ಒಂದು ಇದು ಆ್ಯಡ್ ನೋಡಿದೆ, ಅದರಲ್ಲಿ ಸಾವರ್ಕರ್ ಹೆಸರಿತ್ತು. ಸಾವರ್ಕರು ಬ್ರಿಟಿಷರ ಜೊತೆ ಸಹವಾಸ ಮಾಡಿದವರು. ಅವ್ರು ಸರೆಂಡರ್ ಆಗಿ ನಾನು ನಿಮ್ಮ ಜೊತೆ ಇರ್ತೀನಿ ಅಂತೇಳಿ ಸರೆಂಡರ್ ಮಾಡೋರು ಅಂಥವ್ರದ್ದೆಲ್ಲ ಫೋಟೋ ಹಾಕಿದ್ದಾರೆ ಇವತ್ತು ಡೆಕ್ಕನ್ಹಳ್ಳಿಯಲ್ಲಿ. ಹಾಗಾಗಿ ಅವ್ರದ್ದು ಯಾವುದು ಕೊಡುಗೆ ಇಲ್ಲ, ಸ್ವಾತಂತ್ರ್ಯ ಹೋರಾಟಕ್ಕೆ ಯಾರ್ದು ಕೊಡುಗೆ ಇಲ್ಲ. ನಾವು ಕೊಡುಗೆ ಇದ್ದರೆ ಅದು ಕಾಂಗ್ರೆಸ್ ಮಾತ್ರ. ಎಲ್ರಿಗೂ ನಮಸ್ಕಾರ. ಹಾಗೂ ಇವತ್ತು 75ನೇ ವರ್ಷದ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಮಾಡ್ತಾಯಿದ್ವಿ. ನಮಗೆ ಇವತ್ತಿಗೆ 75 ವರ್ಷ ಆಗಿದೆ, 75 ಇಯರ್ಸ್ ಆಗಿದೆ ಈಗ ನಮ್ಮ ಇಂಡಿಪೆಂಡೆನ್ಸಿಗೆ. ಹಾಗೆ ನಾವು ನಮ್ಮ ಅಧ್ಯಕ್ಷರು ಹೇಳಿರುವಂತೆ ಇಡೀ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಹಾಗೂ ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ ಫ್ರೀಡಮ್ ಮಾರ್ಚ್ ಅನ್ನೋ ಪ್ರೋಗ್ರಾಮನ್ನು ಹಮ್ಮಿಕೊಂಡಿದ್ದೀವಿ. ಇದು ನಮ್ಮ ಕ್ಷೇತ್ರದಲ್ಲಿ ಪುಲಕೇಶಿ ನಗರಲ್ಲಿ ಇವತ್ತು ಫ್ರೀಡಮ್ ಮಾರ್ಚ್ ಪ್ರೋಗ್ರಾಮ್ ಮಾಡ್ತಾಯಿದ್ದೀವಿ. ಸೊ ಇವತ್ತು ಮೋದಿ ರೋಡ್ ಹೊರಗಡೆ ಹೋಗಿ ಹಾಗೆ ಆ ಕಡೆಯಿಂದ ಭುವನೇಶ್ವರ 3 ವಾರ್ಡ್ ಟಚ್ ಆಗುತ್ತೆ. ಮೋದಿ DJ ಹಳ್ಳಿ, ಭುವನೇಶ್ವರ ನಗರ ಹಾಗೂ ಕುಶಾಲ್ ನಗರ. ಈಗ ಇಲ್ಲೇ ಪೆರಿಯಾರ್ ನಗರ ಅಂಬೇಡ್ಕರ್ ಸ್ಟ್ಯಾಚ್ಯೂಗೆ ಹಾರವನ್ನು ಹಾಕಿ ಇಲ್ಲಿಂದ ಸ್ಟಾರ್ಟ್ ಮಾಡಿ ವಾಪಸ್ ಇಲ್ಲೇ ಎಂಡ್ ಮಾಡ್ತೀವಿ ನಾವು. ದೊಡ್ಡದು ಪ್ರೋಗ್ರಾಮ್ ಇದೆಯಲ್ಲ ಇದು ನಾಳೆ ಇದೊಂದು ದೊಡ್ಡ ಮಟ್ಟದ ಪ್ರೋಗ್ರಾಮು. ರೈಲ್ವೆ ಸ್ಟೇಷನ್ ನಮ್ಮ ಸಂಗಣ್ಣ ರಾಯಣ್ಣ ಸರ್ಕಲಿಂದ ಹಿಡಿದು ಫ್ರೀಡಮ್ ಮಾರ್ಚ್ ಮಾಡ್ತೀವಿ. ಅಲ್ಲಿಂದ ಹಿಡಿದು ನ್ಯಾಷನಲ್ ಕಾಲೇಜ್ ಗ್ರೌಂಡ್ ತನಕ ಇದೆ. ಆಮೇಲೆ ಅಲ್ಲಿ ಪ್ರೋಗ್ರಾಮ್ ಇದೆ, ಕಲ್ಚರಲ್ ಪ್ರೋಗ್ರಾಮ್ ಇದೆ. ಸೊ ಈ ಪ್ರೋಗ್ರಾಮನ್ನು ಯಶಸ್ವಿ ಮಾಡಬೇಕು ಹಾಗೂ ಎಲ್ಲರೂ ಒಟ್ಟಿಗೆ ಇರಬೇಕು. आज हमारे बी प्रसन्न कुमार साहब के तरफ से आज रैली पूरे पुलकेशी नगर में रैली हो रही है सर। आज यौम आज़ादी के मौके को पूरे यहाँ को मुबारकबाद देखो और पूरे जने हर घर में झंडा लहराना कर को उनको एक अपील कर को इन साहब के तरफ से और पूरे लीडर्स पूरे जो प्रसन्न कुमार साहब की टीम है जो ओरिजिनल कांग्रेस वाले ही पुलकेशी नगर के, आज उनकी रैली उनके तरफ से। बोलो भारत माता की, बोलो भारत माता की, बोलो पुलकेशी नगर क्षेत्र के, बोलो बी प्रसन्न कुमार के, बोलो बी प्रसन्न कुमार के।
ನಿಧಾನಕ್ಕೆ ಹೋಗಕ್ಕೆ ಹೇಳು.